ಅಧ್ಯಕ್ಷರೇ, ಪದಾಧಿಕಾರಿಗಳೇ ಹಾಗೂ ಊರಿನ ಪ್ರಮುಖರೇ ಹಾಗೂ ನನ್ನ ನೆಚ್ಚಿನ ಸಹೋದ್ಯೋಗಿ ಮಿತ್ರರೇ ಹಾಗೂ ನನ್ನ ನೆಚ್ಚಿನ ಮಕ್ಕಳು, ಈ ದಿನ ನಮ್ಮ ಶಾಲೆಗೆ ಕರವೇ ಅಧ್ಯಕ್ಷರು ಬಂದಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಕರವೇ ಅಧ್ಯಕ್ಷರು ಬಂದಿದ್ದಾರೆ. ಅವ್ರನ್ನ ಮೋಹನಣ್ಣ ಅವರು ಕರ್ಕೊಂಡು ಬಂದಿದ್ದಾರೆ. ನಾನು ಬೆಳಗ್ಗೆ ಬಂದಾಗ ಶಾಲೆಗೆ ಬಂದಾಗ ಹೇಳಿದ್ರು, ಈ ತರ ನಿಮ್ಮ ಶಾಲೆಗೆ ಇವತ್ತು ಬರ್ತಾ ಇದೀವಿ, ಮೈಂಡ್ ಕೊಡ್ತಾ ಇದ್ವಿ 10th ಮಕ್ಕಳಿಗೆ ಅಂತ. ಫಸ್ಟ್ ಏನಾದ್ರು ಹೇಳಿದ್ರೆ ನಾವು ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ವಿ. ಅದಕ್ಕೆ ಮತ್ತೆ ನನಗೆ ಆಧಾರ್ ಮುರಳಿ ಅವರು ಫಸ್ಟ್ ಗೊತ್ತು. ಅವ್ರು ಬರೀ ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೆ ನಾನು, ಅವ್ರು ಈ ತರ ಕೊಡ್ತಿದ್ದಾರೆ ಅಂತ. ಇವತ್ತು ಅವ್ರು ನಮ್ಮ ಶಾಲೆಗೆ ಬಂದಿರೋದು ಮತ್ತೆ ಅವ್ರು ನಿಮ್ಗೆ ತುಂಬಾ ಒಳ್ಳೆಯ ಉಪದೇಶಗಳು ಕೊಟ್ಟರು. ಅವ್ರು ಎಷ್ಟು ಕಷ್ಟದಲ್ಲಿ ಬೆಳೆದು ಬಂದ್ರು, ಯಶ್ವಂತ್ ಅವ್ರು ಎಷ್ಟು ಕಷ್ಟದಲ್ಲಿ ಬೆಳೆದು ಬಂದ್ರು, ಆ ಕಷ್ಟ ನಿಮಗೆ ಬರಬಾರ್ದು, ಈಗಿನ ಮಕ್ಕಳಿಗೆ ಬರಬಾರ್ದು ಅಂತ ಅವ್ರು ತುಂಬಾ ನನ್ಗೆ ಗೊತ್ತಿದೆ. ಒಂದು 5-6 ವರ್ಷದಿಂದ ಗೊತ್ತಿದೆ. ಅವಾಗಿನ ಅವ್ರು ಎಲ್ಲಾ ಶಾಲೆಗಳಿಗೂ ಬಡ ವಿದ್ಯಾರ್ಥಿಗಳ ಬುಕ್ಗಳು ಕೊಡೋದಾಗ್ಲಿ, ಲೇಖನ ಸಾಮಗ್ರಿಗಳು ಕೊಡೋದಾಗ್ಲಿ, ಆ ಥರ ಎಲ್ಲ ತಾಯ್ದೂರ್ ಕಡೆ ಎಲ್ಲ ಅವರು ಊರಿನ ಕಡೆ ಎಲ್ಲ ಕೊಡ್ತಾ ಇದ್ರು. ಅವ್ರು ನೋಡ್ಕೊಳ್ತಿದ್ರು. ಬಟ್ ನನ್ಗೆ ಇವತ್ತು ಇಲ್ಲಿ ಬಂದ್ಮೇಲೆ ನೋಡಿದ್ರೆ ಅವ್ರು ಬಂದಿರೋದು ನೋಡಿ ನನಗೂ ಖುಷಿ ಆಯ್ತು. ಹೋಗ್ಲಿ ನಮ್ಮ ಶಾಲೆಗೆ ಬಂದಿದ್ದಾರೆ ಅಂತ ಅವ್ರಿಗೆ, ನಮ್ಮ ಶಾಲೆಗೆ ಬಂದಿರೋದಕ್ಕೆ ಧನ್ಯವಾದಗಳನ್ನ ಸಹ ಹೇಳ್ತೀನಿ. ಹಾಗೆ ಅವ್ರು ಈ ಕಾರ್ಯವ ಹಂಗೆ ಮುಂದುವರೆಸ್ಕೊಂಡು ಹೋಗ್ಲಿ, ಇನ್ನ 10 ಜನಕ್ಕೆ ಸಹ ಅವ್ರು ಈ ಸೇವೆ ಮಾಡ್ಲಿ ಅಂತ ನಾನು ಅದರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಪ್ರಕಾಶ್ ಅಣ್ಣ ಅವರು ಸಹ ಅಷ್ಟೇ ನಿಮ್ಗೆ ತುಂಬಾ ಒಳ್ಳೆಯ ಹಿತವಚನಗಳನ್ನ ಹೇಳಿದ್ರು. ಅಷ್ಟೇ ಅಲ್ದಿರ ನಿಮ್ಮನ್ನ ಹುರಿದುಂಬಿಸಕ್ಕೋಸ್ಕರ ನೀವು SSLCಯಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಳ್ಳಿ ಅಂತ ನಿಮ್ಗೆ ಒಂದು ಹುರಿದುಂಬಿಸೋದಕ್ಕೋಸ್ಕರ ನಿಮ್ಗೆ ಪ್ರೇರಣಾ ಪೂರ್ವಕವಾದಂತಹ ಬಹುಮಾನವನ್ನ ಸಹ DC ತಹಸೀಲ್ದಾರ್ ಅವರು EO ಅವ್ರನ್ನ ಸಹ ಕರೆಸಿ ನಮ್ಮ ಗಡಿ ಭಾಗಕ್ಕೆ, ನಮ್ಮ ಗ್ರಾಮಕ್ಕೆ ಅವ್ರನ್ನ ಕರೆಸಿ ನಿಮ್ಗೆ ಅವ್ರ ಮುಖಾಂತರ ಒಂದು ಬಹುಮಾನವನ್ನ ಕೊಡಿಸಿದ್ರೆ ನಿಮ್ಗೂ ಸಹ ಏನೋ ಒಂದು ಸ್ಫೂರ್ತಿ ಸಿಗುತ್ತೆ. ನಾಳೆ ದಿನ ನೀವು ಸಹ ಒಂದು IAS ಆಫೀಸರ್, ಒಂದು KS ಆಫೀಸರ್ ಆಗ್ಬೇಕು ಅನ್ನೋದು ನಿಮ್ಮಲ್ಲೂ ಬರಲಿ ಅಂತ ಹೇಳಿ ಅವರು ಸಹ ನಿಮ್ಗೆ ಒಳ್ಳೆಯ ಸ್ಫೂರ್ತಿದಾಯಕವಾದ ಮಾತುಗಳನ್ನ ಹೇಳಿದ್ದಾರೆ. ಅವ್ರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಸಹ ಹೇಳ್ತಾ ಇದ್ದೀನಿ. ಹಾಗೆ ವರಲಕ್ಷ್ಮಿ ಮೇಡಮ್ ಅವರು ಎಷ್ಟು ಇನ್ಸ್ಪಿರೇಷನ್ ಮಾತಾಡಿದ್ರು ಅಂತ ಹೇಳಿದ್ರೆ ನಿಜವಾಗ್ಲೂ ನನ್ಗೆಲ್ಲ ಕುತ್ಕೊಂಡ್ರೆ ನಂಗೆ ಗೂಸ್ ಬಂಪ್ಸ್ ಬರ್ತಾ ಇತ್ತು. ಅಷ್ಟು ಚೆನ್ನಾಗಿ ಅವರ ಬಾಲ್ಯ ಜೀವನದ್ದು ನಿಮ್ಗೆ ಸ್ಫೂರ್ತಿದಾಯಕವಾಗಿ ಹೇಳ್ತಾ ಇದ್ರು. ಈ ಎಲ್ಲಾರು ಹೇಳಿರೋದನ್ನ ನೀವು ನಿಜವಾಗ್ಲೂ ಮೈಗೂಡಿಸ್ಕೊಂಡ್ರೆ ಇಲ್ಲಿರೋರು ಎಲ್ಲರೂ ಟಾಪರ್ಸ್ ನೋಡ್ಕೊಡಿ. ಅದನ್ನೆಲ್ಲ ಸ್ವೀಕರಿಸ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಅದನ್ನೆಲ್ಲ ಸ್ವೀಕರಿಸಿ ನಾಳೆ ನೀವು ಸಾಧನೆಗೆ ಹಾಕ್ಬೇಕು. ಇದೆಲ್ಲದಕ್ಕೂ ಕಾರಣ ಬಂದು ನಮ್ಮ ಮೋಹನಣ್ಣ ಅವರು ಈ ಊರಿಗೆ ಬಂದಾಗ ಇದೇ ತರ ನಮ್ಮ ರಿಲೇಷನ್ಸ್ ಹೇಳಿದ್ರು, ಮೋಹನಣ್ಣ ಅವ್ರು ಇದಾರೆ ಊರಲ್ಲಿ, ಕಾಂಟ್ಯಾಕ್ಟ್ ಮಾಡಿ ಅವ್ರು ನಿಮ್ಗೆ ಒಳ್ಳೆಯ ಸಹಾಯವನ್ನ ಕೊಡ್ತಾರೆ ಅಂತ. ಆಯ್ತು ಅಂತ ನಾನು ಬಂದು ಅದಕ್ಕೆ ಮುಂಚೆನೆ ಯೂಟ್ಯೂಬ್ ಅಲ್ಲಿ ರಸ್ತೆ ಬಂದಿದ್ದು. ಮೇಡಮ್ ಹೇಳಿದ್ರು ರಸ್ತೆ ತುಂಬಾ ಹದಗೆಟ್ಟಿತ್ತು ಅಂತ. ನಾನು ಬಂದಿದ್ದೆ ಒಂದು ವಾರಕ್ಕೆ. ನಾನು ಫಸ್ಟ್ ಬಂದಾಗ್ಲೇ ರಸ್ತೆ ಚೆನ್ನಾಗಿತ್ತು. ಮೇಡಮ್ ತುಂಬಾ ಹದಗೆಟ್ಟಿದೆ ಅಂತಿದ್ರೆ, ಎಷ್ಟು ಚೆನ್ನಾಗಿ ರಸ್ತೆ ಆಗಿದೆ, ರಸ್ತೆ ಆಗ್ತಾ ಇದ್ರು. ನಾನು ಬಂದಾಗ ತಾರ ಹಾಕ್ತಾ ಇದ್ರು. ಆಗ ಮೇಡಮ್ ನೋಡಿ ನೀವು ಬರೋಷ್ಟಿಗೆ ರಸ್ತೆ ಹಾಕ್ತಿದ್ದಾರೆ ಅಂತ ಮೇಡಮ್ ಹೇಳಿದ್ರು. ಆಗ ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಮೋಹನಣ್ಣ ಅವ್ರು ಮಾತಾಡ್ತಾ ಇದ್ರು. ಅವಾಗ ಫಸ್ಟ್ ಅನ್ಕೊಂಡ ಇವರೇ ಮೋಹನಣ್ಣ ಅಂತಂದ್ರೆ ಹೇಳಿರೋದು ಅಂತ. ಮತ್ತೆ ಮನೆಯಿಂದ ಫೋನ್ ಮಾಡಿ ಅವ್ರಿಗೆ ಮಾತಾಡಿದ್ರೆ ಅವ್ರು ಬಂದ್ರು, ಶಾಲೆ ಹತ್ರ ಬಂದ್ಬಿಟ್ಟು ಹೇಳಿದ್ರು, ಮೇಡಮ್ ನಮ್ಮೂರ ನಮ್ಗೊಂದು ಹೆಮ್ಮೆ. ಪ್ರತಿ ಊರಲ್ಲೂ ಅಷ್ಟೇ, ನಾವ್ ಎಷ್ಟು ದೇವಸ್ಥಾನ ತೆಗಿತೀವೋ ಅಥವಾ ಇನ್ನು ಎಷ್ಟು ಏನ್ ತೆಗಿತೀವೋ ಇಂಪಾರ್ಟೆಂಟ್ ಅಲ್ಲ, ಶಾಲೆ ಇಂಪಾರ್ಟೆಂಟು, ಶಿಕ್ಷಣ ತುಂಬಾ ಇಂಪಾರ್ಟೆಂಟ್ ಎಲ್ಲರಿಗೂ. ಅದಕ್ಕೋಸ್ಕರ ನಾವು ಹೇಳ್ತೀವಿ ಜ್ಞಾನ ದೇಗುಲವಿದು. ಯಾವುದು ಶಾಲೆಯೇ ಒಂದು ಜ್ಞಾನ ದೇಗುಲ. ಇಂತಹ ಶಾಲೆ ಬಂದಿದ್ದೀರಾ, ನಾವ್ ಏನ್ ಬೇಕಾದ್ರೂ ಸಪೋರ್ಟ್ ಮಾಡ್ತೀವಿ ನಿಮ್ಗೆ ಅಂತ ಅವತ್ತು ಯಾವ ಮಾತು ಕೊಟ್ಟಿದ್ದೀರೋ ಅದನ್ನ ಹಾಗೆ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ನಿಮ್ಗೆ ಅದೇ ತರ ಗೈಡೆನ್ಸ್ ಕೊಡಿಸ್ತಿದ್ದಾರೆ. ನಮ್ಮ ಶಾಲೆಗೆ ಏನಾದ್ರು ಬೇಕು ಅಂದ್ರೆ ಆಯ್ತು ಮಾಡೋಣ, ಹೆಚ್ಚಿನ ಫಲಿತಾಂಶವನ್ನ ನೀವು ನಮ್ಗೆ 100% ರಿಸಲ್ಟ್ ಕೊಡಿ, ನಾನು ನಿಮ್ಗೆ ಏನ್ ಬೇಕಾದ್ರೂ ಕೊಡ್ತೀನಿ ಅಂತ ಕೇಳಿದ್ದಾರೆ. ನಾನು ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದೀನಿ. ಈ ವರ್ಷ ನಾವು SSLCಯಲ್ಲಿ 100% ರಿಸಲ್ಟ್ ಕೊಡ್ತೀವಿ. ನೀವು ಸಹ ನಮ್ಮ ಶಿಕ್ಷಕರೇನು ನಮ್ಮ ಕೈ ಜೋಡಿಸಿದ್ದಾರೆ. ನಿಜವಾಗ್ಲೂ ನಮ್ಗೆ ತುಂಬಾ ಹೆಮ್ಮೆ ಆಗುತ್ತೆ. ಇಲ್ಲಿರುವಂತಹ ಶಿಕ್ಷಕರು, ನಾವು ಇಬ್ಬರೇ ಪರಮೇಶ್ವರ್ ಇದ್ದಾರೆ, 4 ಜನ ಅತಿಥಿ ಶಿಕ್ಷಕರಿದ್ದು ಅವ್ರು ಯಾವತ್ತೂ ಅತಿಥಿ ಶಿಕ್ಷಕರ ತರ ಇಲ್ಲ. ಅವರು ಸಹ ನಮ್ಗಿಂತ ಹೆಚ್ಚಾಗಿ ನಿಮ್ಗೆ ಅವ್ರ ವಿದ್ಯೆಯನ್ನ ಕಲಿಸ್ಕೊಟ್ಟಿದ್ದಾರೆ. ನಮ್ಮ ಟೀಮ್, ನಮ್ಮ ಸ್ಟಾಫ್ ಅಲ್ಲಿ ನಂಗೆ ತುಂಬಾ ಹೆಮ್ಮೆ ಇದೆ. ಯಾಕಂದ್ರೆ ನಮ್ಮ ಸ್ಟಾಫ್ ಅವರೆಲ್ಲ ನಂಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದೇ ತರ ಅವರು ಎಲ್ಲಾ ನಿಮ್ಗೆ ಏನೇನಿದೆಯೋ ನಿಮ್
ಕಷ್ಟಗಳನ್ನೆಲ್ಲ ತಿಳ್ಕೊಂಡು ನಿಮ್ಗೆ ಅವ್ರು ತುಂಬಾ ಚೆನ್ನಾಗಿ ಪಾಠ ಮಾಡ್ಕೊಡ್ತಾ ಇದಾರೆ. ನೀವು ನಿಜವಾಗ್ಲೂ ಅದೃಷ್ಟ ಮಾಡಿದ್ದೀರ ಅಂತ ಟೀಚರ್ಸ್ ಇರೋದಕ್ಕೆ. ಅಷ್ಟು ಚೆನ್ನಾಗಿ ಕೋಆಪರೇಷನ್ ಕೊಡ್ತಿದ್ದಾರೆ. ನೀವು ಸಹ ನಮ್ಗೆ ಅದೇ ತರ ಸಹಕಾರ ನೀಡಬೇಕು. ಸಹಕಾರ ನೀಡಿ ನಮ್ಗೆ ಒಳ್ಳೆಯ ಫಲಿತಾಂಶವನ್ನ ಕೊಡ್ಬೇಕು. ಹಾಗೆ ನೀವು ಒಳ್ಳೆಯ ಸಂಸ್ಕಾರವನ್ನ ಕಲ್ತ್ಕೋಬೇಕು. ನಾನು ಬಂದಾಗ ನೋಡಿದೆ ಇಲ್ಲಿ ಸ್ವಲ್ಪ ಶಿಸ್ತು ಕಡಿಮೆ ಇತ್ತು, ಬಟ್ ಅದನ್ನ ನಾನು ಸ್ವಲ್ಪ ಶಿಸ್ತು ನಿಮ್ಮಲ್ಲಿ ರೂಢಿಸ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ನೀವು ಅದ್ರ ತರ ಆಗ್ತಾ ಇದ್ದೀರಾ, ಪ್ರಯತ್ನ ಪಡ್ಕೊಂಡು ನಾನು ಹೇಳ್ದಂಗೆ ನೀವು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದ್ದೀರಾ. ಶಿಸ್ತು ಸಂಸ್ಕಾರ ಎಲ್ಲ ಕಲ್ತ್ಕೊಂಡಿದ್ದೀರಾ. ಅದೇ ತರ ನೀವು ಸ್ವಲ್ಪ ಚೆನ್ನಾಗಿ ಓದಿ ನಂಗೆ ಒಳ್ಳೆ ರಿಸಲ್ಟ್ನು ಕೊಟ್ಟರೆ ನಾವು ಮಾಡುವಂತ ಪ್ರಯತ್ನಕ್ಕೂ ಒಂದು ಸಾರ್ಥಕ ಆಗತ್ತೆ ಅಂತ ಹೇಳ್ಬೋದು. ಅದೇ ತರ ಮತ್ತೆ ನಮ್ಮ ಊರಿನ ಗ್ರಾಮಸ್ಥರು ಮತ್ತೆ ಈ ಸಂಘದ ಅಧ್ಯಕ್ಷರುಗಳು ಬಂದಿದ್ದಾರೆ. ಅವರು ಸಹ ತುಂಬಾ ಖುಷಿಯಿಂದ ಹೇಳಿದ್ರು, ಅವಾಗ್ಲೇನೆ ನಿಮ್ಗೆ ಬೈಕ್ ತಗೊಳ್ಳೋ ಶಕ್ತಿ ಇಲ್ಲ ಅಂತ ನಾವು ಕೊಡ್ತಿಲ್ಲ. ಈಗ ಮಕ್ಕಳು ಯಾವುದೂ ಅಷ್ಟೇ ಕೊರತೆ ಆಗಲ್ಲ. ಮೇಡಮ್ ಅವ್ರು ಹೇಳಿದ್ರು ನಮ್ಗೆ ಬ್ಯಾಗ್ ಇಲ್ಲ ಅಂತ, ಮುರಳಿ ಅವ್ರು ಹೇಳಿದ್ರು ಒಂದು ಟ್ಯೂಬ್ ಇರ್ಲಿಲ್ಲ ಅಂತ, ಇವರು ಹಾಗೆ ಹೇಳಿದ್ರು. ಬಟ್ ನಾನು ದೇವ್ರ ಹತ್ರ ಒಂದು ಪುಣ್ಯ ಮಾಡಿ ಬಂದಿದ್ದೀನಿ. ನಾನು ಆ ಥರ ಏನು ನಮ್ಮ ಮನೇಲಿ ಖುಷಿ ಅನ್ಸ ಆ ಥರ ನಾನು ಅನುಭವಿಸಿಲ್ಲ, ನನ್ಗೆ ಅದು ಗೊತ್ತಿಲ್ಲ. ಬಟ್ ನಾನು ಯಾವಾಗ ಸರ್ಕಾರಿ ಕೆಲ್ಸಕ್ಕೆ ಸೇರಿದ್ನೋ ಶಾಲೆಗೆ ಬಂದ್ಮೇಲೆ ನನ್ನ ಮಕ್ಕಳದ್ದು ನೋಡಿ ಸ್ವಲ್ಪ ನನ್ಗೆ ಅದು ಅನುಭವ ಆಗ್ತಿದೆ ಅಷ್ಟೇ, ಅನುಭವ ಆಗಿಲ್ಲ. ಬಟ್ ಇವರೆಲ್ಲ ಹೇಳಿರೋ ನೋಡಿ, ನಿಮ್ಮನ್ನು ನೋಡಿ ಹೌದು ನಿಜ, ಆ ಥರ ಸ್ಥಿತಿ ನಿಮ್ಗೆಲ್ಲರಿಗೂ ಬರಬಾರ್ದು. ಇವಾಗ ಪೇರೆಂಟ್ಸು ಅವ್ರು ಕಷ್ಟಪಟ್ಟು ನಿಮ್ಗೆ ಚೆನ್ನಾಗಿರೋ ಬೈಂಡ್ ತಂದು ಕೊಡ್ತಾರೆ. ಅವ್ರು ಹರ್ಕೋಗಿರೋ ಬಟ್ಟೆ ಹಾಕೊಂಡಿದ್ರು ನಿಮ್ಗೆ 2,000-3,000 ಡ್ರೆಸ್ ಕೊಡಿಸ್ತಾರೆ, ಬರ್ತಡೇ ಅಂದ್ರೆ ಕೊಡಿಸ್ತಾರೆ. ಅವ್ರು ಪಾಪ ಬಿಸಿಲಲ್ಲಿ ಕೂಲಿ ನಾನು ಮಾಡ್ತಾ ಇದ್ರು. ನೀವು ಚೆನ್ನಾಗಿ ಓದ್ಲಿ ನಿಮ್ಗೆ ನಾನು ಅದನ್ನೇ ಪ್ರತಿದಿನ ತರಗತಿಯಲ್ಲಿ ಹೇಳ್ತಿರ್ತೀನಿ. ನೀವು ಇಲ್ಲಿ ನೆರಳಲ್ಲಿ ಕುತ್ಕೊಂಡಿದ್ದೀರಾ, ನಿಮ್ ತಂದೆ ತಾಯಿ ಬಿಸಿಲಲ್ಲಿ ಕಷ್ಟ ಪಡ್ತಾ ಇದ್ದಾರೆ. ಸೊ ನಿಮ್ ತಂದೆ ತಾಯಿ ಬಗ್ಗೆ ನಿಮ್ ಗಮನ ಇರಬೇಕು. ಅವ್ರ ಬಿಸಿಲಲ್ಲಿ ದುಡಿತಾ ಇರೋದಕ್ಕೆ ನೀವು ಇಲ್ಲಿ ನೆರಳಲ್ಲಿ ಕುತ್ಕೊಂಡು ಪಾಠ ಕೇಳ್ತಿದ್ದೀರಾ. ನೀವು ಯಾಕೆ ನೆರಳಲ್ಲಿ ಬನ್ನಿ, ನೀವು ಬಿಸಿಲಲ್ಲಿ ದುಡೀರಿ ಅಂತ ಹೇಳಿದ್ರೆ ನೀವು ಯಾವ ಶಿಕ್ಷಣನೂ ತಗೊಳ್ಳಲ್ಲ. ಅದಕ್ಕೆ ಶಿಕ್ಷಣ ಯಾವತ್ತೂ ಅಷ್ಟೇ ವಿದ್ಯೆ ಸಾಧಕನ ಸ್ವತ್ತಾಗುತ್ತೆ, ಯಾರ ಸ್ವತ್ತು ಅಲ್ಲ. ನಾನು IAS ಆಫೀಸರ್, ನನ್ನ ಮಗ IAS ಆಫೀಸರ್ ಆಗ್ತಾನೆ ಇಲ್ಲ. ಓದಿದ್ರೆ ಮಾತ್ರನೇ ವಿದ್ಯೆ ಯಾವ ನಿಲ್ಬೇಕಾದ್ರೂ ಕರ್ಕೊಂಡು ಹೋಗಿ ನಿಲ್ಸುತ್ತೆ. ಇವತ್ತು ಕೂಲಿ ಕೆಲಸ ಮಾಡ್ತಾ ಇರೋ ಮಗ IAS ಆಫೀಸರ್ ಆಗಿರ್ತಾರೆ. ಅದೇ IAS ಆಫೀಸರ್ ಮಗ ಬೇರೆ ಏನಾದ್ರು ಬಿಸ್ನೆಸ್ ಮಾಡ್ತಾ ಇರ್ಬೋದು, IAS ಆಫೀಸರ್ ಆಗಲ್ಲ. ಅದಕ್ಕೋಸ್ಕರ ವಿದ್ಯೆ ಒಂದೇ ಮಕ್ಕಳ ನಾನು ಪದೇ ಪದೇ ನಿಮ್ಗೂ ತರಗತಿಯಲ್ಲಿ ಸಹ ಹೇಳ್ತಾ ಇರ್ತೀನಿ. ವಿದ್ಯೆ ಒಂದಿದ್ರೆ ನಾವು ಎಲ್ಲಿ ಬೇಕಾದ್ರೂ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ನಾವು ಯಾವ ಪೊಸಿಷನ್ಗಾದ್ರೂ ಹೋಗ್ಬೋದು. ನೀವು ಆ ಥರ ಹೋದ್ರೆ ನೀವು ಒಂದು 4 ಜನಕ್ಕೆ ಸಹಾಯ ಮಾಡ್ತೀರಾ. ಅದೇ ತರ ಇಲ್ಲಿರೋರೆಲ್ಲ ಅಷ್ಟೇ ತುಂಬಾನೇ ಕಷ್ಟಪಟ್ಟು ಮೇಲ್ ಬಂದಿದ್ದಾರೆ. ಈಗ ಒಳ್ಳೆ ಪೊಸಿಷನ್ ಆಗಿದ್ದಾರೆ. ಅವರು ನಿಮ್ಗೆ ಏನ್ ಹೇಳ್ತಿದ್ದಾರೆ, ನೀವು ನಮ್ಗಿಂತ ಚೆನ್ನಾಗಿ ಆಗ್ಬೇಕು, ನೀವು ಇನ್ನ ಒಳ್ಳೆ ಪೊಸಿಷನ್ ಹೋಗಿ ನೀವು 10 ಜನಕ್ಕೆ ನಾಳೆ ಸಹಾಯ ಮಾಡೋ ತರ ಆಗ್ಬೇಕು ಅಂತ ಇಲ್ಲಿರುವಂತ ಎಲ್ಲಾ ಗಣ್ಯರು ಹೇಳಿರುವಂತ ಮಾತನ್ನ ನೀವು ಮನದಟ್ಟು ಮಾಡ್ಕೋಬೇಕು. ಈ ಕಿವಿಯಲ್ಲಿ ಕೇಳಿ ಆ ಕಿವಿಯಲ್ಲಿ ಬಿಟ್ಬಿಡ್ಬಾರ್ದು. ಮೇಡಮ್ ಹೇಳಿದ್ರಲ್ಲ, ಇವತ್ತು ರಾತ್ರಿ ಹೋಗಿ ಮಲಗುವ ಮುಂಚೆ ಒಂದು 5 ನಿಮಿಷ ರೀಕಾಲ್ ಮಾಡ್ಕೋಬೇಕು. ಇವತ್ತೆಲ್ಲ ಬಂದಿರೋರು ನಮ್ಗೆ ಏನೇನು ಹೇಳಿದ್ರು, ಹೌದು ಅವ್ರು ಹೇಳಿರೋದ್ರಲ್ಲಿ ಎಷ್ಟು ಸತ್ಯ ಇದೆ, ಅದನ್ನ ನಾವು ಹೇಗೆ ಪಾಲಿಸ್ಬೇಕು ಅನ್ನೋದು ರೀಕಾಲ್ ಮಾಡಿಕೊಂಡು ನೀವು ಚೆನ್ನಾಗಿ ಹೋಗಿ ನಮ್ಗೆ ಒಂದು ಒಳ್ಳೆ ಉತ್ತಮ ಫಲಿತಾಂಶವನ್ನು ಕೊಟ್ಟರೆ ಈ ಕಾರ್ಯಕ್ರಮಕ್ಕೂ ಸಹ ಒಂದು ಸಾರ್ಥಕತೆ ಬರುತ್ತೆ. ಹೌದಲ್ವಾ? ಎಲ್ಲರೂ ಕೊಟ್ಟರ ಉದ್ದೇಶ ಎಲ್ಲರೂ ಬಂದಿರೋದು ನಿಮ್ಗೆ ಶುಭಾಶಯ ಕೋರೋದಕ್ಕೆ, ಎಸ್ಪೆಷಲಿ SSLC ವಿದ್ಯಾರ್ಥಿಗಳಿಗೆ ಇದೊಂದು ನಿಮ್ಗೆ ಟರ್ನಿಂಗ್ ಪಾಯಿಂಟ್ ಆಗಿದೆ. ಇನ್ನ ಕೇವಲ 8 ದಿನ ಇದೆ ಅಷ್ಟೇ ಇರೋದು. ಅದಕ್ಕೆ ನೀವು ಈ 8 ದಿನ ಕಷ್ಟಪಟ್ಟು ಲಾಸ್ಟ್ ಮೂಮೆಂಟ್ ಅಲ್ಲಿ ಮಾಡಿರೋದು ಸಹ ಮ್ಯಾಟರ್ ಆಗುತ್ತೆ. ಅದಕ್ಕೆ ಇನ್ನ ಕಷ್ಟಪಟ್ಟು ಎಲ್ಲರೂ ಚೆನ್ನಾಗಿ ಮಾರ್ಕ್ಸ್ ತೆಗೆದು ಪ್ರಕಾಶನ ಬಂದು ನೆಕ್ಸ್ಟ್ ಬಂದಾಗ ಅನ್ಕೋಬೇಕು, ನಾನು ಎಲ್ಲೋ 3-4 ಜನ ಬರ್ತಾರೆ ಅಂತ ಹೇಳಿದೀನಿ, 25 ಜನನು 80% ಮೇಲೆ ಬಂದಿದ್ದಾರೆ, ಇಷ್ಟು ಜನಕ್ಕೂ ನಾನು ಸನ್ಮಾನ ಮಾಡ್ಬೇಕು ಅಂತ ಅವ್ರು ಅನ್ಕೋಬೇಕು. ಆ ತರ ನೀವು 25 ಜನನು ಚೆನ್ನಾಗಿ ಓದಿ ನೆಕ್ಸ್ಟ್ ಇಯರ್ ಸನ್ಮಾನ ಮಾಡಿಸ್ಕೋಬೇಕು ಅನ್ನೋದು ನಂಗೆ ತುಂಬಾ ಆಸೆ ಆಗ್ತಾ ಇದೆ. ನೀವು ಅದನ್ನ ನೆರವೇರಿಸ್ಕೊಡ್ತೀರಾ ಅಂತ ಅನ್ಕೊಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.